ಬಾಂಗ್ಲಾದೇಶದಲ್ಲಿ ಸರ್ಕಾರ ಕಿತ್ತು ಬಿಸಾಡಿದ್ರು, ನೇಪಾಳದಲ್ಲಿ ಸರ್ಕಾರ ಬಿಸಾಡಿದ್ರು ಯುವಕರ ವಿದ್ಯಾರ್ಥಿ ಮೇಲೆ ಹಲ್ಲೆ ಆದಾಗ. ನೀವು ಪ್ರಾಂಪ್ಟ್ ಮಾಡ್ತಾ ಇಲ್ವಾ ಈಗ? ಸರ್, ಈಗ ಸಾವಿರಾರು ಜನ ಸೆಷನ್ಗೆ ಸಂಸತ್ತಿನಲ್ಲಿ ನುಗ್ಗುವಾಗ ಕಾಂಗ್ರೆಸ್ ಆಗಿದ್ರೆ ಏನ್ ಮಾಡ್ತಾ ಇದ್ರು? ಕಾಕ್ರೋಚ್ಗಳ ಜೊತೆ ನಮಗೆ ಟೈ ಅಪ್ ಇದೆ, ಅದರ ಪಾರ್ಟಿ ಜೊತೆ ನಮ್ಗೆ ಯಾವ್ದು ಟೈ ಅಪ್ ಇದೆ ಅದನ್ನು ನಾವು ಹೇಗೆ ನೋಡ್ತಾ ಇರ್ತೇವೆ. ಅಲ್ಲ ಮರ, ನಕಲಿ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಕೂಡ ಖಂಡಿಸ್ತಾರೆ ನಕಲಿ ಪೊಲೀಸರ ಬಗ್ಗೆ. ಈಗ ನಕಲಿಯವರು ಹೇಗೆ ಬಂದ್ರಂತ ಮುಖ್ಯ. ಯಾವ ಧೈರ್ಯದಲ್ಲಿ ಈ ನಕಲಿಗಳು ಬಂದರು, ಈ ಅಸಲಿಗಳ ಧೈರ್ಯದಲ್ಲೇ ನಕಲಿಗಳು ಬಂದಿದ್ದಾರಂತ. ಅದಕ್ಕಾಗಿ ಇವತ್ತು ಇದೆಲ್ಲ ವಿಚಾರಗಳು ನಾವು ರಾಜೀನಾಮೆ ಕೊಡುವಂಥದ್ದು ತಿಳಿದ್ರೆ, ಇವರು ಯಾರು ಈ ನಕಲಿಗಳಲ್ಲಿ ಬಂದಿದ್ರೆ ಯಾರ ಪ್ರೋತ್ಸಾಹದ ಮುಖಾಂತರ, ಯಾರ ಇನ್ಫ್ಲುಯೆನ್ಸ್ ಮುಖಾಂತರ ಈ ಅಸಲಿ ಪೊಲೀಸ್ಗಳನ್ನು ಬಾಯಿ ಮುಚ್ಚಿಸಿ ನಕಲಿಗಳನ್ನು ಕೂತುಕೊಳಿಸಿದವರು ಯಾರು? ಅದು ನೀವು ಹೇಳುದು, ನಾನೀಗ ಹೇಳುದಾ? ನೀವು ಹೇಳಿದ ನಾನು ಹೇಳುದು. ಈಗ ಇದೆಲ್ಲ ತನಿಖೆ ಆಗ್ಬೇಕು. ಯಾಕೆ ಸಣ್ಣ ವಿಚಾರ ಅಲ್ಲ. ಬಾಂಗ್ಲಾದೇಶದಲ್ಲಿ ಸರ್ಕಾರ ಕಿತ್ತು ಬಿಸಾಡಿದ್ರು, ನೇಪಾಳದಲ್ಲಿ ಸರ್ಕಾರ ಬಿಸಾಡಿದ್ರು ಯುವಕರ ವಿದ್ಯಾರ್ಥಿ ಮೇಲೆ ಹಲ್ಲೆ ಆದಾಗ. ನೀವು ಪ್ರಾಂಪ್ಟ್ ಮಾಡ್ತಾ ಇಲ್ವಾ ಈಗ? ನೀವು ಪ್ರಾಂಪ್ಟ್ ಮಾಡ್ತಾ ಇಲ್ವಾ ಈಗ? ನಾವು ಯಾಕೆ ಅಲ್ಲ, ನೀವು ಅಂದ್ರೆ ಇದನ್ನು ಕುಮ್ಮಕ್ ಕೊಟ್ಟು ಬಿಜೆಪಿ ಅವರು ಹೇಳಿದ್ದು ಈಗ ನಿಮ್ಮ LOP ಅವರು ತಯಾರಾಗ್ಲಿಲ್ಲ. ಅದನ್ನೆಲ್ಲ ನೀವು ಬಿಜೆಪಿಯವರ ಮಾತನ್ನು ನೀವು ಹೇಳ್ತಾ ಇದ್ರಿ. ನೀವು ಸತ್ಯ ವಿಚಾರ ಹೇಳ್ತಾ ಇಲ್ಲ. ನೀವು ಸತ್ಯ ನಮಗೂ ಹೇಳ್ತಾ ಇಲ್ಲ. ನಮ್ಮ ಸತ್ಯ ವಿಚಾರ ನೀವು ಹೇಳ್ತಾ ಇಲ್ಲ. ಅದನ್ನ ನಾವು ಹೇಳ್ತಾ ಅಂತ ಹೇಳಿದ್ರಿ. ಬಿಜೆಪಿಯವರ ಮಾತು ಕೇಳಿ ನಮ್ಮತ್ತ ಪ್ರಶ್ನೆ ಕೇಳಿದ್ರೆ ಇದು ಏನು ಅರ್ಥ ಉಂಟಾ? ಇಲ್ಲಿ ವಿಚಾರ ಏನಿದೆ, ನಾವು ಮತ್ತು ನೀವು ವಿದ್ಯಾರ್ಥಿಗಳ ಪರವಾಗಿ ಅದಕ್ಕೆ ಹೇಳ್ತಾ ಇರೋದು. ಡಿಸ್ಕಷನ್ ಆಗಬೇಕಾಗಿತ್ತಲ್ಲ, ನ್ಯಾಯ ಕೊಡ್ಲಿಕ್ಕೆ ನಾವು ನಿಲ್ಬೇಕು. ಡಿಸ್ಕಷನ್ ಆಗ್ತಾ ಇಲ್ಲ. ಅಪೋಸಿಷನ್ ಲೀಡರ್ ಯಾವಾಗ ಡಿಸ್ಕಷನ್ ತಯಾರಾಗೇ ಇರ್ತದೆ, ಯಾವೊಂದು ಕೂಡ ಡಿಸ್ಕಷನ್ಗೆ ಹೋಗುದಿಲ್ಲ. ಅಲ್ಲಿ ಏನಾದ್ರು ಡಿಸ್ಕಷನ್ ಬೇಗ ಇದ್ದೆ, ಅಲ್ಲಿ ಏನಾದ್ರು ಬೇರೆ ಟೆಕ್ನಿಕಲ್ ವಿಚಾರ ಇರಬೇಕಿತ್ತು. ಅದರ ಒಳಗಡೆ ಏನು ನಡೆದೆ ಅಂತೇಳಿ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಬಿಜೆಪಿ ಅವರ ಮಾತನ್ನು ಕೇಳಿ ನೀವು ಹೇಳುವಂಥದ್ದು, ನಿಮ್ಮ ಮಾತು ಕೇಳಿ ನಾನು ಇಲ್ಲಿಗೆ ಅದನ್ನು ಒಪ್ಪಿಗೆ ಆಗ್ತದಾ? ಅದು ಏನಲ್ಲಿ ವಿಚಾರ ಆಗ್ತದೆ ನಾನು ಕೇಳಿ ಮತ್ತೆ ನಿಮಗೆ ಹೇಳ್ತೇನೆ. ಈಗ ನಮ್ದು ಪ್ರಶ್ನೆ ಇದೆ, ನಮಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇಲ್ವಾ? 20 ತೀರ ಯಾಕೆ ಪರಿಹಾರ ಕೊಡೋದಿಲ್ಲ? 20 ಜನ ವಿದ್ಯಾರ್ಥಿಗಳಿಗೆ ಯಾಕೆ ನೈತಿಕ ರಾಜೀನಾಮೆ ಕೊಡೋದು? ಅದಕ್ಕೊಂದು ಉತ್ತರ ಕೊಡಲಿ ಅಲ್ಲ. ಯಾಕೆ ಅದಕ್ಕೊಂದು ಉತ್ತರ ಕೊಡಲಿ? ಅದು ಬಿಟ್ಟು ನೀವು ಪ್ರತಿಭಟನೆ ಮಾಡ್ತೀವಿ, ನೀವು ಅಲ್ಲಿ ಕೇಳಲಿಲ್ಲ, ಇಲ್ಲಿ ಲಾಠಿ ಚಾರ್ಜ್, ಇದೆಲ್ಲ ಯಾಕೆ? ಸರ್, ಈಗ ಸಾವಿರಾರು ಜನ ಸೆಷನ್ಗೆ ಸಂಸತ್ತಿನಲ್ಲಿ ನುಗ್ಗುವಾಗ ಕಾಂಗ್ರೆಸ್ ಆಗಿದ್ರೆ ಏನ್ ಮಾಡ್ತಾ ಇತ್ತು ಸರ್? ಯಾವುದು ಅಂದ್ರೆ ಅವರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಂದ್ರೆ ನೀವು ಹೇಳಿದ್ರಿ ಅಲ್ಲಿ ನೀವು ಬಾಂಗ್ಲಾ ಮಾದರಿ, ನೇಪಾಳ ಮಾದರಿ, ಆ ರೀತಿ ಅಷ್ಟು ಜನ ಅವರನ್ನು ಬಿಟ್ಟಿದ್ರೆ ಒಳಗಡೆ ನುಗ್ಗಿ ಅಲ್ಲೇನಾದ್ರೂ ಬೇರೆ ರೀತಿಯದ್ದಾಗಿದ್ರೆ ಕಾಂಗ್ರೆಸ್ ಏನ್ ಮಾಡ್ತಾ ಇತ್ತು ಸರ್ಕಾರ ಇದ್ದಿದ್ರೆ? ನಾನು ನೋಡಿ, ಕಾನೂನು ಸುವ್ಯವಸ್ಥೆಯನ್ನು ಪೊಲೀಸರು ಹೇಗೆ ನಿಯಂತ್ರಿಸಬೇಕು ಅಂತ ನೋಡಿ, ನಾನು ಅದನ್ನು ಹೇಳ್ತಾ ಇದ್ದೇನಲ್ಲ. ಎಷ್ಟು ದೊಡ್ಡ ನೀತಿ ಸಂಬಂಧಪಟ್ಟ ವಿಚಾರ ಇರುವಾಗ ಇವತ್ತು ಇದಕ್ಕೆ ಅವಕಾಶನೇ ಕೊಡಬಾರ್ದಿತ್ತು. ಇನ್ನೂ ಅದು ಈಗ ಆಗುವ ಎಲ್ಲ ದೇಶಕ್ಕೆ ಅದು ಕೇಂದ್ರ ಸರ್ಕಾರದ ವೈಫಲ್ಯತೆ ಮುಖ್ಯ ಕಾರಣ. ಅಲ್ಲಿ ಇಷ್ಟೆಲ್ಲ ವಿಚಾರಗಳು ನೀಟ್ ಪತ್ರಿಕೆ 2 ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಈ ರೀತಿ ವಿದ್ಯಾರ್ಥಿಗಳು ತೀರಿ ಹೋದಾಗ ಅವರಿಗೆ ನ್ಯಾಯ ಕೊಡುವ ಬದಲು ಬಹುಶಃ ಪರೋಕ್ಷವಾಗಿ ಸುಮ್ಮನೆ ಎದ್ದುಕೊಂಡು ವಿದ್ಯಾರ್ಥಿಗಳ ಮೇಲೆ ಆರೋಪ ಆಗುವಾಗ ಈ ರೀತಿಯ ಇವತ್ತು ಪ್ರೇರಣೆ ಮತ್ತು ಪ್ರೊವೊಕೇಶನ್ ಇವತ್ತು ಆಗ್ತದೆ. ಕಾಂಗ್ರೆಸ್ ಆದರೆ ಇದಕ್ಕೆ ಅವಕಾಶನೇ ಕೊಡ್ತಿರಲಿಲ್ಲ. ವಿದ್ಯಾ ಸಂಬಂಧಪಟ್ಟಾಗೆ ಇವತ್ತು ಧಾರವಾಡದಲ್ಲಿ ಯುವಕರೆದ್ದು ನಿಂತರು, ನಮಗೆ ಕೆಲಸ ಬೇಕಂತೇಳಿ. ಸಂಜೆ ಆಗುವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕ್ಯಾಬಿನೆಟ್ ತೀರ್ಮಾನ ಮಾಡಿತ್ತು, 55,000 ಜನರಿಗೆ ನಾವು ಕೆಲಸ ಕೊಡ್ತೇವೆ ಅಂತೇಳಿ. ಮರುದಿವಸ ಎಲ್ಲ ವಿಡ್ರಾ ಮಾಡಲಿಲ್ವಾ? ಎಲ್ಲ ಶಾಂತಿ ನೆಲೆಸಲಿಲ್ವಾ? ಅದ್ರ ಜೊತೆ ನಾವು ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದ್ದಾರೆ ನಿರುದ್ಯೋಗ ಅಂತ ಹೇಳಿಕೊಂಡು ನಾವು ಕೂಡ ಅದೇ ರೀತಿ ಸುಮ್ಮನಿದ್ದು, ಯಾರು ಹೊರಗಿಂದ ಬಂದಿದ್ದಾರೆ, ಬಾಂಗ್ಲಾದಿಂದ ಬಂದಿದ್ದಾರೆ, ಇಲ್ಲಿಂದ ಇವಾಗ ಲಾಠಿಯಲ್ಲಿ ಹೊಳಿತಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಒಂದು ಸರ್ಕಾರ ಈ ದೇಶದ ವಿದ್ಯಾರ್ಥಿಗಳನ್ನು ನಿಭಾಯಿಸುವಂಥ ಕೆಲಸ, ಒಂದು ಕೇಂದ್ರ ಸರ್ಕಾರದ ಜವಾಬ್ದಾರಿತ ಕೆಲಸ ಇರುವಂಥದ್ದು. ಸಮಸ್ಯೆ ಬಂದು ಯಾರದು ವೈರಿಗಲ ಅಲ್ಲಿ ಪ್ರತಿಭಟನೆ ಮಾಡುವರು? ನಮ್ಮ ಸ್ವಂತ ಮಕ್ಕಳಲ್ವಾ? ಅವ್ರ ಮೇಲೆ ಕೇಸ್ ಇದೆ, ಅವ್ರು ರೌಡಿಗಲ, ಎಲ್ಲ ಸ್ಟೂಡೆಂಟ್ಸ್ ಅಲ್ವಾ? ಅವರು ನೀವು ಯಾಕೆ ಅಂತ ಹೋಗ್ಲಿಕ್ಕೆ ಬಿಡ್ತೀರಿ? ಯಾಕೆ ಮಾತಾಡೋದಿಲ್ಲ? ಯಾಕೆ ನಿಮ್ಗೆ ಅನ್ಯಾಯ ಆಗಿದೆ ಪರಿಹಾರ ಕೊಡ್ತೀರಿ ಇಲ್ಲಿ ಕೂತ್ಕೊಂಡು? ಈ ಪ್ರತಿಭಟನೆ ಕಾಂಗ್ರೆಸ್ ನೇತೃತ್ವ ವಹಿಸಲಿಲ್ಲ. ಕಾಂಗ್ರೆಸ್ ಯಾಕೆ ಅಷ್ಟು ಮುತುವರ್ಜಿ ಇದ್ರೆ ಕಾಂಗ್ರೆಸ್ ಯಾಕೆ ನೇತೃತ್ವ ವಹಿಸಲಿಲ್ಲ? ಕಾಂಗ್ರೆಸ್ ಹಿಂದೆ ಕೂಡ ಮುತುವರ್ಜಿತ್ತು, ಈಗಲೂ ಕೂಡ ಮುತುವರ್ಜಿದೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಸಕಾರಾತ್ಮಕ ಚಿಂತನೆಯಲ್ಲಿ ಅದಕ್ಕೆ ಪರಿಹಾರ ಕಾಣಬೇಕೆಂಬ ಉದ್ದೇಶ ಇದೆ. ನೇರವಾಗಿ ಏಕದಮ್ ಆಗಿಕೊಂಡು ಇವತ್ತು ಬೇರೆಯವರಾಗಿ ರಾಜಕೀಯ ಮಾಡಲಿಕ್ಕೆ ಅಥವಾ ಎಂದೇ ವಿಚಾರ ಅಲ್ಲ. ಇವತ್ತು ಅದನ್ನು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಬೇಕು, ಪಾರ್ಲಿಮೆಂಟ್ ಅಂತಿಮವಾದ ಲಾಜಿಕ್ ಎಂದಿಗೆ ತರಬೇಕೆಂಬ ಉದ್ದೇಶ ಇತ್ತು. ಯಾವಾಗ ಅಲ್ಲಿಯೂ ಕೂಡ ಚಾನ್ಸ್ ಇಲ್ಲ, ಅಲ್ಲಿ ಕೂಡ ಇದು ಅವಕಾಶ ಇದಕ್ಕಿಲ್ಲ, ಅಲ್ಲಿ ಕೂಡ ಮುಂದಕ್ಕೆ ಆಗ್ತದೆ, ಅದು ಬರಲೇಬೇಕಾಗ್ತದೆ. ಅದಲ್ಲದೆ ಯಾವಾಗ ಇವತ್ತು ಬಿತ್ತು ಈ ಹೋರಾಟಕ್ಕೆ ಪ್ರಾರಂಭ ಆಯಿತು, ಯಾವಾಗ ವಿದ್ಯಾರ್ಥಿನಿಯರು ಅವರ ಹಕ್ಕನ್ನು ಇವತ್ತು ದೇಶದಲ್ಲಿ ಕೇಳ್ತಾ ಇದ್ದಾರ, ಆವಾಗ ಅವ್ರಿಗೆ ಲಾಠಿಯಲ್ಲಿ ಬದಲಿ ಬರೆದಾಗ ರಾಹುಲ್ ಗಾಂಧಿಯವರು ಮುಂದೆ ನಿಂತು ಇವತ್ತು ಮಾಡಿದ್ದಾರೆ. ಇಷ್ಟೆಲ್ಲ ಆಗಿಯೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿಲ್ಲ, ಪರಿಹಾರ ಕೊಡಲಿಲ್ಲ. ನೆಕ್ಸ್ಟ್ ಏನು ಕೇಳಿ ಹೇಳ್ತೇನೆ.
ಯಾರ ಹೈಕಮಾಂಡ್ ಈಗ ಕಾಕ್ರೋಚ್ ಪಾರ್ಟಿ ಜೊತೆ ಕಾಂಗ್ರೆಸ್ ಸ್ವಲ್ಪ ಹತ್ತಿರ ಆಗಿದೆ ಅಂತ. ಯಾವುದು ಕಾಕ್ರೋಚ್ ಇಲ್ಲ ಪಾರ್ಟಿ. ನೋಡಿ, ಈ ದೇಶದ ವಿದ್ಯಾರ್ಥಿನಿಯರು ಮತ್ತು ಮುಖ್ಯ ಉದ್ದೇಶ ಇದು ನಾವಲ್ಲ, ಇದು ಈ ದೇಶದ ನಾವು ನೀವು ಎಲ್ಲರೂ ಕೂಡ ಅದ್ರ ಜೊತೆಯಲ್ಲಿ ಇರಬೇಕು. ಒಂದು ಅವರಿಗೆ ಪರಿಹಾರ, ಎರಡು ನೈತಿಕ ರಾಜೀನಾಮೆ ಮೂಡಬೇಕು. ಇನ್ನು ಮುಂದಕ್ಕೆ ಈ ರೀತಿ ಆಗಬಾರ್ದು, ನೋಡಿಕೊಳ್ಬೇಕು. ಈ ಮೂರೇ. ಕಾಕ್ರೋಚ್ ಪಾರ್ಟಿಯ ಜೊತೆ ಕಾಂಗ್ರೆಸ್ ಏನಾದರೂ ಟೈಅಪ್ ಅಂತ ಅಂದ್ರೆ ಇಷ್ಟು ಅವರ ಹೋರಾಟದಲ್ಲಿ ಕಾಕ್ರೋಚ್ಗಳ ಜೊತೆ ನಮಗೆ ಟೈಅಪ್ ಇದೆ, ಅದರ ಪಾರ್ಟಿ ಜೊತೆ ನಮ್ಗೆ ಯಾವುದೇ ಟೈಅಪ್ ಇದೆ ಅದನ್ನು ನಾವು ಹೇಗೆ ನೋಡ್ತಾ ಇರ್ತೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.